ಓಲಾ ಗಾಡಿ ಇದೆ, ಓಲಾ ಎಲೆಕ್ಟ್ರಿಕ್ ಸ್ಕೂಟರು. ಸೊ ಇದು ತೊಗೊಂಡು ಬಂದು 2 ವರ್ಷ ಆಗಿದೆ. ಸೊ 2 ವರ್ಷದಲ್ಲಿ ನನಗೆ ಯಾವ ರೀತಿ ಸೇವಿಂಗ್ಸ್ ಆಗಿದೆ, ಎಷ್ಟಾಗಿದೆ ಅಂತ ಈಗ ನಿಮಗೆ ಇನ್ ಡೀಟೇಲಾಗಿ ಹೇಳ್ತೀನಿ. ಸೊ ನೀವೇ ನೋಡಿ. ಸೊ ಈ ಗಾಡಿ ಓಡಿರೋದು ಬಂದು 24,240 ಅಂತ ಲೆಕ್ಕ ತಗೊಂಡ್ರು ಎಷ್ಟು ಲೀಟ್ರ್ ಬೇಕೋ, ಎಷ್ಟು 600 ಲೀಟ್ರ್ ಉಳಿಸಿದೆ ಗಾಯ್ಸ್. 600 ಲೀಟ್ರು ಅಂದರೆ ಲೀಟ್ರಿಗೆ ₹100 ಅಂದರೂ 60,000 ರೂಪಾಯಿ. ಈ 60,000 ರೂಪಾಯಿ ಸೇವ್ ಮಾಡಿದೆ ಈ ನನ್ನ ಎಲೆಕ್ಟ್ರಿಕ್ ಗಾಡಿ. ಸೊ ಇದರಲ್ಲಿ ನಾನೆಷ್ಟು ಎಲೆಕ್ಟ್ರಿಕ್ ಗಾಡಿ ಮಾಡಿದ್ದೀನಿ ಅಂದರೆ, ಸೊ ನಾನು ಇಲ್ಲಿವರೆಗೂ ಯಾವುದೇ ರೀತಿ ಸರ್ವಿಸ್ ಅಂತೂ ಕೊಟ್ಟಿಲ್ಲ. ಒಂದೇ ಒಂದು ಸಲ 2 ಸಾವಿರ ಕೊಟ್ಟು ಒಂದು ಟೈರ್, ಬ್ಯಾಕ್ ಟೈರ್ ಒಂದು ಚೇಂಜ್ ಮಾಡಿದ್ದೀನಿ. ಸೊ ಅದು ಬಿಟ್ಟರೆ ಯಾವುದೇ ರೀತಿ ಖರ್ಚಂತೂ ಕೊಟ್ಟಿಲ್ಲ. ಇದು ಬೇರೆಯವ್ರಿಗೆ ಹೆಂಗೆ ಯೂಸ್ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗಂತೂ. ಆದರೆ ನನಗಂತೂ ತುಂಬ ದುಡ್ಡನ್ನ ಸೇವ್ ಮಾಡಿದೆ ಗೈಸ್. ಈ ಗಾಡಿ ಎಕ್ಸಾಕ್ಟ್ ಪ್ರೈಸೇ ಇರೋದು 90,000 ನಾನು ಕೊಟ್ಟಿರೋದು. ಸೊ 90,000ದಲ್ಲಿ 60,000 ರೂಪಾಯಿ ಬಂದು ಈ ಗಾಡಿನೇ ನನಗೆ ಉಳಿಸಿದೆ. ಇದ್ರ ಮಧ್ಯೆ ಈ ಗಾಡೀಲಿ ತುಂಬ ದುಡ್ದಿದ್ದೀನಿ, ತುಂಬ ಕಡೆ ಯೂಸ್ ಕೂಡ ಆಗಿದೆ. ನೋಡಿ ಎಷ್ಟು ಎಲೆಕ್ಟ್ರಿಕ್ ಗಾಡಿಯಿಂದ ಏನು ಎಲ್ಲ ಅಂತಾರಲ್ವಾ, ಎಲೆಕ್ಟ್ರಿಕ್ ಗಾಡಿ ಅಂದರೆ ಖರ್ಚು ಸರಿಯಾಗಿ ಬರಲ್ಲ, ಸರ್ವಿಸ್ ಇಲ್ಲ. ನಾನು ಇಲ್ಲಿವರೆಗೂ ಒಂದು ಸರ್ವಿಸ್ ಕೊಟ್ಟಿಲ್ಲ. ನನ್ನ ಗಾಡಿ ಏನೋ ನನ್ನ ಅದೃಷ್ಟನ ಏನೋ ನನಗಂತೂ ಇಲ್ಲಿವರೆಗೂ ಯಾವುದೇ ರೀತಿ ಸರ್ವಿಸ್ ಬೇಕಾಗಿರಲಿಲ್ಲ. ಇದು ನನ್ನ ಎಲೆಕ್ಟ್ರಿಕ್ ಗಾಡಿಯ ಕತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಲವ್ ಯು ಗಾಯ್ಸ್, ಬಾಯ್ ಬಾಯ್.